ಅಲ್ಲ ರೀ, ನನಗೊಂದು ಕನಸು ಬಿದ್ದಿತ್ತು. ಆ ಕನಸಿನಾಗ ನೀವು ಮಧುನ ಸೊಸಿ ಅಂತ ಒಪ್ಕೊಂಡಂಗ, ಆಕಿನ ಒಪ್ಕೊಂಡು ಕಾಸ ನಮ್ಮನ್ನ ನೀವು ದ್ವೇಷ ಮಾಡಿ ಮನೆಯಿಂದ ಹೊರಗೆ ಹಾಕುವಂಗ ಕನಸು ಬಿದ್ದಿತ್ತು. ಆ ಕನಸನ್ನ ನೆನೆಸ್ಕೊಂಡ್ರ ಇವಾಗಲೂ ನನಗೆ ಭಯ ಆಗತ್ತತಿ. ಅಯ್ಯೋ ಭಯ ಯಾಕ? ಅಲ್ಲ ನಾನೇನಾರ ಹಂಗೆ ಮಾಡ್ತಾನೇನು? ಹುಚ್ಚಿ ನೀನು. ನಾನು ಹಂಗೆ ಮಾಡಕ ಅಲ್ಲ. ನಿಮ್ಮನ್ನು ಬಿಟ್ಟ ನಾನು ಆ ಮೂದೇವಿನ ಸೊಸೆ ಅಂತ ಒಪ್ಕೊಂಡ ಅಕ್ಕಿ ಪರವಾಗಿ ನಿಲ್ತಾನೇನು? ಅದಂತೂ ಕನಸಿನ ಮಾತೈತ್ ಬಿಡು. ಅದನ್ನ ಯಾವತ್ತೂ ನೆರವೇರ್ದಿಲ್ಲ, ಅದು ಕನಸು. ಇಲ್ಲ ರೀ, ಆದ್ರೆ ಆ ಕನಸಿನಾಗ ನೀವು ಕರೆ ಆಕಿನ ಸೊಸೆ ಅಂತ ಒಪ್ಕೊಂಡಿದ್ರಿ. ನನ್ನ ತಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕತ್ತಿದ್ರಿ. ಈ ರೀತಿ ನನಗೆ ಕನಸು ಬಿದ್ದಿತ್ತು. ಆಕಿಗೆ ನಿಮ್ಮ ಅತ್ತಿನ ದರ ಎಳ್ಕೊಂಡು ಹೋಗಿ ಹೊರಗೆ ದಬ್ಬು ಅಂತ ಅಂದ್ರಿ. ನನಗೆ ಆ ಕನಸು ನೋಡಿ ಇವಾಗಲೂ ಎದಿ ಹೊಡೆದಂಗಾಗತ್ತೆ ರೀ. ಏನು ಹೇಳತ್ತೀಯ ಹುಚ್ಚಿ? ನಾನು ಆಕಿನ ಸೊಸೆ ಅಂತ ಒಪ್ಕೊಳ್ದ? ಅದು ನಾನು ಸಾಯೋವರೆಗೂ ಸಾಧ್ಯನೇ ಇಲ್ಲ. ಅದನ್ನ ಮರ್ತು ಬಿಡು. ಅತ್ತೆಮ್ಮ ಬಂದ್ಲು ನೋಡಿ, ಹಾಳಾದವಳು. ಅವಳ ವಿಷಯ ಮಾತಾಡೋಷ್ಟ್ರೆ ಸಾಕು, ಅವಳ ಬಂದ್ಬಿಡ್ತಾಳ. ಅಲ್ಲ 2 ದಿನ 3 ದಿನ ಅಂತ ಹೇಳಿ ಹೋಗಿದ್ಲು, ಯಾಕೆ ಇಷ್ಟು ಜಲ್ದಿ ಬಂದ್ಲಿಕ್ಕೆ? ನನಗಂತೂ ಒಂದು ಗೊತ್ತಾಗ್ಬರ್ತಲ್ಲ. ಅತ್ತೆ, ನಿಮ್ಗೇನಾದರೂ ಚಾಗಿ ಅದು ಮಾಡಿಕೊಡ್ಲಿ? ಕೆಲಸ ಎಲ್ಲ ಹಂಗಾಯ್ತಲ್ಲ ಅತ್ತಿ, ಮಾಡಲಿ. ನೀನು ಹೋಗಿದ್ದೆಲ್ಲ? ಅಲ್ಲ ನಿನ್ನೆ ಹೋಗಿದ್ದೆ ತಾನೆ, ಆದರೆ ಯಾಕೆ ವಾಪಸ್ ಬಂದಿ ನೀನು? ನನ್ನ ಮಗ ರವಿಯಲ್ಲಿ? ಅತ್ತೆ, ಅದು ಏನಾಯ್ತಂದ್ರೆ ನಿನ್ನೆ ನಾವು ಹೋಗ್ಬೇಕಾದ್ರೆ ಅವರು ಫ್ರೆಂಡ್ಸ್ಗಳು ಅವ್ರ ಹೆಂಡ್ತಿನ ಕರ್ಕೊಂಬರೋದು ಕ್ಯಾನ್ಸಲ್ ಆಯಿತು. ಅದಕ್ಕಾಗಿ ನಾನು ಅಲ್ಲೇ ಅವ್ರ ಫ್ರೆಂಡ್ ಮನೇಲೆ ಅವ್ರ ಹೆಂಡತಿ ಜೊತೆನೇ ಉಳಿದಿದ್ನಿ. ಅದಕ್ಕೆ ಈಗ ಬೆಳಿಗ್ಗೆ ಎದ್ದ ಬನ್ನಿ. ಯಾಕತ್ತೆ, ಏನಾದರೂ ತೊಂದರೆ ಆಯ್ತಾ ನಾನು ಬಂದಿರೋದಕ್ಕೆ? ಅಯ್ಯ ಹಾಳಾದಕಿನ, ನಾನು ಏನಾಯ್ತು ಅಂತ ಅನ್ಸ್ಬಿಟ್ಟಿದ್ನಿ. ಅಲ್ಲ ಮತ್ತೆಲ್ಲರೂ ಕೂಡಿ ಹೊಂಟು ಅಂತ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಲ್ಲ, ಮತ್ತೆ ಈಗ ಹೆಂಗದ ಸಡನ್ನಾಗಿ ಅವ್ರು ಚೇಂಜ್ ಮಾಡಿರಂತ? ಮತ್ತೆ ಗೊತ್ತಿಲ್ಲ ಅತ್ತಿ, ಅಲ್ಲಿ ಹೋದ್ಮೇಲೆ ಒಬ್ಬರು ಬರಂಗಿಲ್ಲ ಅಂದ್ರಂತ, ಅವರಿಬ್ರು ಹೆಂಡ್ತಿರು ಬರಂಗಿಲ್ಲ ಅಂದ್ರಂತ. ಅದಕ್ಕೆ ಮತ್ತೆ ಅವರಿಬ್ರು ಅದಕ್ಕೆ ಇವ್ರು ಇನ್ನೊಬ್ರು ಅವರು ಹೋಗಲಿಲ್ಲ. ಅದಕ್ಕೆ ಅವ್ರ ಮನೇಲಿ ಅವರು ಒಬ್ಬರೇ ಇದ್ರಲ್ಲ, ಇವತ್ತಿನ ಇಲ್ಲೇ ಇದ್ದ ನಾಳೆ ಹೋಗು ಅಂತ ರವಿ ಅವರು ಹೇಳಿದ್ರು. ಸರಿ ಅಂಥೇಳಿ ನಾನು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನಾಗಿನ ಮಾಡ್ಕೊಂಡು ಬಂದ್ಬಿಟ್ನಿ. ಅವ್ರಿಗೂ ನಮ್ಮ ಮನೆಗೆ ಬಾ ಅಂತ ಹೇಳಿನಿ, ಆದರೆ ಅವರು ಬರಂಗಿಲ್ಲ, ನಾನು ಸ್ವಲ್ಪ ಕೆಲಸ ಐತೆ ಅಂತ ಅಂದರು. ನಿನ್ನಂಗೆ ಇಲ್ಲ, ಕೆಲಸ ಬಿಟ್ಟ 3 ಹೊತ್ತು ಮಂದಿ ಮನೆಯಾಗ ಇರ್ತಾರೆ ಅನ್ಕೊಂಡೇನಾ? ಓ ಚಲೋ ಆಯ್ತು ಬಿಡು. ನಾನು ಅಯ್ಯೋ ಎಲ್ಲ ಕೆಲಸ ನನಗೆ ಬೇಕು. ನಾಷ್ಟ ಮಾಡಬೇಕು, ಅಡುಗೆ ಮಾಡಬೇಕು, ಬಾಂಡೆ ತಿಕ್ಕಬೇಕು, ಒಗ್ಯಾನ ಒಗಿಬೇಕು, ಮನೆ ಎಲ್ಲ ಕಸ ಹೊಡೆದು ಒರೆಸ್ಬೇಕು, ಬಾಗಿಲಿಗೆ ರಂಗೋಲಿ ಹಾಕಬೇಕು ಅಂತೆಲ್ಲ ಯೋಚನೆ ಮಾಡತ್ತೀನಿ. ನೀನು ಬಂದ ಚಲೋ ಮಾಡಿದ್ದಿ. ನೀನೇನಾದರೂ ಬರಲಿಲ್ಲ ಅಂದಿದ್ರೆ ಮುಗ್ದ ಹೋತಿವತ್ತು ನನ್ನ ಕತೆ ಅಷ್ಟೇ. ಅದ್ರಾಗ ಮೊದಲು ನೀನು ನದಿ ಅಂತ ಕೆಲಸದಾರ ಬೇರೆ ಬಿಡ್ಸೇನ. ಈಗ ನೀನು ಇರಲಿಲ್ಲ ಅಂದ್ರೆ ಎಲ್ಲ ನನಗೆ ಆಕತಿ. ಕರ್ಕೊಂಡು ಹೋಗ್ಬೇಕಾರೆ ಅದಕ್ಕೆ ಬ್ಯಾಡ ಅನ್ಬೇಕನ್ನಿ. ನನ್ನ ಮಗ ಅಷ್ಟು ಕೇಳ್ಕೊಳ್ಳೋದಂತ ಸುಮ್ಮನೆ ಕಳಿಸಿದ್ನಿ. ಆದರೆ ಆ ದೇವ್ರು ನೋಡು ನನ್ನ ಕಷ್ಟ ನೋಡಿ ನೀನು ವಾಪಸ್ ಬರೋಂಗೆ ಮಾಡಿದಾನು. ಹೌದು ಅತ್ತಿ, ನೀವು ಹೇಳೋದು ಕರೆನೇ ಐತಿ. ಸರಿ ಸರಿ ಹೋಗಿ, ನನಗೆ ಚಹಾ ಮಾಡ್ಕೊಂಡು ಬರೋ ಹೋಗು. ಓಹೋ, ಹೋಗಿರೋ ಹಕ್ಕಿ ಮತ್ತೆ ವಾಪಸ್ ಬಂದತಿ. ಇದನ್ನು ಈ ಸರಿ ನಾನು ಪಳಗಿಸ್ಲೇಬೇಕು. ಇಲ್ಲ ಅಂತಂದ್ರೆ ನಾನು ಅನ್ಕೊಂಡಿರೋದು ಯಾವುದೂ ಆಗಂಗಿಲ್ಲ. ಮೊನ್ನೆ ನಾನು ಈಗ ಕೈಯಿಂದ ತಪ್ಪಿಸ್ಕೊಂಡನು, ಆದರೆ ಈಗೇನು ಅನ್ಕೊಂಡಾಳು? ನಾನು ಭಯ ಬಿದ್ದ ಈಗೇನ ಸುಮ್ಮನೆ ಬಿಟ್ಟಣ ಅಂತ ಅನ್ಕೊಂಡಾಳ. ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಇದ ಚಲೋ ಟೈಮ್. ಹೆಂಗೋ ಅಕ್ಕಿ ಗಂಟ ಅಂತೂ 3 ದಿನ ಬರಂಗಿಲ್ಲ. ಇವಾಗ ಈಕಿಗೊಂದು ಗತಿ ಕಾಣಿಸ್ಬೇಕು. ಅಕ್ಕಾಗ ನನ್ನ ಜೊತೆ ಕೈ ಜೋಡ್ಸಂತ ಹೇಳ್ಬೇಕು. ಸರಿ ಮಾವ, ಈಗ ನಿಮ್ಗೆ ಚಹಾ ಮಾಡ್ಕೊಂಡು ಬರ್ತಾನೆ. ಅತ್ತಿ ನಿಮಗೂ ಮಾಡ್ಲೇನ್ರಿ? ನನಗೇನು ಬೇಡ, ನಾನು ಮಾಡ್ಕೊಂಡು ಕೊಡ್ತಾನು ನಿಮ್ಮ ಮಾವಾಗ, ಮತ್ತು ಇವಂಗ ಮಾಡ್ಕೊಂಡು ಬಾ ಸಾಕು. ಸರಿ ಅತ್ತೆ. ನಾನು ಇಲ್ಲಿ ಯಾಕೆ ಬಂದನಂದ್ರೆ ಇಲ್ಲಿ ಒಂದು ದೊಡ್ಡ ಗಂಡಾಂತರ ಐತಿ, ಅದನ್ನು ನಾನು ನಿವಾರಿಸಕ್ಕೆ ಬಂದನ. ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ. ನಮ್ಮ ತಾಯಿ ಮನೆಯಲ್ಲೆಲ್ಲ ಇರ್ತಿದ್ನಿ. ಆದರೆ ಇಲ್ಲಿಗೆ ನಿಮ್ಗೇನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಬರಬೇಕಾಗಿ ಬಂತು. ಅದು ನನ್ನ ಮೊದಲೇ ಗಂಡನಿಂದ. ಅಲ್ಲಿ ನಮ್ಮ ತಂದೆ ತಾಯಿನೇ ಕೊಲ್ಲಕ್ಕೆ ನೋಡತ್ತಾರೋ. ಇಲ್ಲಿ ನಿಮ್ಗೇನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೆಕ್ಕಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಈಗ ಇಲ್ಲಿ ಬಂದನು. ಸರಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತಾನೆ. ಅಲ್ಲ ರೀ, ಚಹಾ ಮಾಡಕ್ಕೆ ಹೇಳಿ ಈಗ ನೋಡ್ರಿ ಹೊರಗೆ ಹೋಗಿ ಬರ್ತಾನೆ ಅಂತ ಹೇಳ್ತಾರೆ. ಯಾಕೆ ಚಹಾ ಮಾಡಕ್ಕೆ ಇಟ್ಟತ್ತಲ್ಲ ಇವಾಗ? ಕುಡಿದು ಕಸ ಹೋಗ್ರಲ್ಲ, ಮತ್ತೆ ನೀವು ಬಂದಾಗ ಇನ್ನೊಂದ್ಸರಿ ಮಾಡಬೇಕಾಗತ್ತೆ. ಸುಮ್ಮನೆ ಸಕ್ರೆ ಚಹಾ ಪುಡಿ ಎಲ್ಲ ವೇಸ್ಟ್ ಆಗುತ್ತೆ. ಆ ದರಿದ್ರ ಹೆಣ್ಣು ಬಂದತ್ತಲ್ಲ, ಅದು ಮಾಡ್ತಾ ತಗೋರಿ, ನೀವು ಕುಡೀರಿ. ಅಯ್ಯೋ ಹೌದಲ್ಲ, ಯಾಕೋ ನೋಡಿ ಇತ್ತೀಚೆಗೆ ಇಲ್ಲೇ ಮಾತಾಡಿದ್ದನ್ನ ಮರೆಯಾಕತ್ಬಿಟ್ಟನು. ಅಷ್ಟು ಮರುವಿನ ಕಾರ್ಯ ಬಂದಂಗೆ ಆಗತ್ತೆ ನನಗೆ. ಯಾಕೋ ಏನೋ ಯಾರ ಏನಾರ ಅಂತ ಗುಳಿಗೆ ಎಲ್ಲ ಹಾಕಿ ಕೊಡಾಕ್ತಾರೆ ಏನು ಮತ್ತೆ? ನೀವು ಚಲೋ ಹೇಳಿದ್ರಿ ಬಿಡು. ಯಾಕ ಹಿಂಗಂತೀಯಲ್ಲ? ನನಗೇನೋ ಒಂಥರ ಆಗತ್ತೆ ನೋಡು. ಅಯ್ಯೋ ನಿಮ್ಗೆ ಯಾರು ಹಾಕ್ತಾರ? ನೀವ ಬರ್ಬಾರ್ದು, ವಯಸ್ಸಾಗತ್ತಲ್ಲ, ಅದಕ್ಕೆ ಮರುವಿನ ಕಾಯಿಲೆ ಬಂದದಂತ ಅನಿಸ್ತತಿ. ಚಲೋ ಹೇಳಿದ್ರಿ ಬಿಡು. ನಿಮಗೆ ಯಾರಾದ್ರೂ ಗುಳಿಗೆ ಹಾಕ್ತಾರಂದ್ರೆ ಅವ್ರು ದೊಡ್ಡ ಧೈರ್ಯವಂತರೇ ಇರಬೇಕು. ಯಾರು ನಿಮಗೆ ಹಾಕಕ್ಕೆ ಸಾಧ್ಯ? ನಿಮಗೆ ಗೊತ್ತಾಗಂಗಿಲ್ಲೇನು ಯಾರು ಹಾಕ್ತಾರೋ ಯಾರು ಬಿಡ್ತಾರೋ ಅಂತೇಳಿ? ಸರಿ ಬಿಡು. ಹೌದು, ನೀನೆಲ್ಲಿ ಹೊಂಟಿದ್ಯಾ ಸುಪ್ರೀತ್? ಅದು ಮಾಮ, ನಾನು ಸುಮ್ಮನೆ ಒಂದು ರೌಂಡು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ನಿಮ್ಮ ಹೊಲ ಆಯ್ತಲ್ಲ, ಅದನ್ನೆಲ್ಲ ಒಂದು ರೌಂಡ್ ಹಾಕೊಂಡ್ಬರ್ಬೇಕು ಅಂತ ಅನ್ಕೋನಿ. ಆದ್ರೆ ಏನು ಮಾಡೋದು, ಯಾಕೋ ಒಮ್ಗಿಲ್ಲ ಎಲ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಚಹಾ ಕುಡ್ದ ಸ್ವಲ್ಪ ಆರಾಮ್ ಅನ್ಸಿದ್ರೆ ಹೋಗಿ ಬರ್ತೇನೆ. ಇಲ್ಲ ಅಂತಂದ್ರೆ ಮನ್ಯಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ. 24 ತಾಸು ಮನ್ಯಾಗ ಇದ್ರೆ ಹಂಗೆ ಆಗ್ತದೆ. ಸ್ವಲ್ಪ ಹೊರಗಿಂದ ಗಾಳಿ ಬೆಳಕು ಎಲ್ಲ ಇದ್ರೆ ಆರಾಮಾಗಿ ಇರ್ತಿದ್ದಿ. ಸ್ವಲ್ಪ ಆದ್ರೂ ಹೊರಗಡೆ ಗಾಳಿ ಬೆಳಕು ನಿನ್ನ ಮ್ಯಾಗ ಬೀಳ್ಬೇಕಲ್ಲ.
ಆದ್ರೆ ನೀನು ಬೀಳು ಹಂಗೆ ಮಾಡ್ಕೋಬೇಕಲ್ಲ. ನೀನು ಬಾಡ ಹಂಗಿಲ್ಲ ಅಂದಮೇಲೆ ಅದು ಹೆಂಗ ಆಗ್ತದ? ಅಯ್ಯೋ ಇಲ್ಲ ಮಾವ, ನನ್ನ ಮತ್ತೆ ಹೋಗಾಕ ತಯಾರಾಗಿದ್ನಿ. ಯಾಕೆನೋ ಒಮ್ಗಿಲೆ ತೆಲ್ಲು ಬಂದ್ಬಿಡ್ತು. ಸ್ವಲ್ಪ ಚಾ ಕುಡಿತಾನೆ, ಚಾ ಕುಡ್ದಾರ ಮನ್ಸರೆ ನಾನು ಬರ್ತಾನೆ. ಇಲ್ಲಿ ನನ್ನ ಹಕ್ಕಿ ಬಂದತಿ, ಅದಕ್ಕೆ ಹೆಂಗೆ ಕಲ್ಲು ಹಾಕಬೇಕು ಅಂತ ನಾನು ಅನ್ಕೊಳಕತ್ತಿದ್ರ ಇವನೊಬ್ಬ ದಂಡಪಿಂಡ ಏನೋ ಅಂದಂಗಾತು. ಏನಿಲ್ಲ ಮಾವ, ಏನಿಲ್ಲ. ನಾನು ಅದು ಮಧು ಅವ್ರು ಬಂದ್ರಲ್ಲ, ಅವ್ರ ಕೈ ಚಾ ಕುಡಿಯೋದಂದ್ರೆ ನನಗೆ ಭಾಳ ಇಷ್ಟ ಅಲ್ಲ. ಹಾಗಾಗಿ ಅವ್ರ ಕೈ ಚಾ ಸಿಗತೈತಿ, ಅದನ್ನ ಮಿಸ್ ಮಾಡ್ಕೊಳಕ್ಕಾಗ್ತತಾ ಅಂತ ಅನ್ನತಿದ್ನಿ ಅಷ್ಟೆ. ಸರಿ ಮಾವ, ನೀವು ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ರಿ. ನಾನು ಸ್ವಲ್ಪ ನಿಮ್ಮ ಜೊತೆ ಬರ್ತೀನಿ ಚಾ ಕುಡ್ದು. ಹೊರಗಿನ ಗಾಳಿ ಹವಾ ನಾನು ತಗೋಬೇಕು. ಎಷ್ಟು ದಿನ ಅಂತ ಹಿಂಗೆ ಒಳಗಿರ್ಲಿ ಹೆಣ್ಮಕ್ಳಂಗೆ ಅಲ್ವಾ? ಸರಿ, ನಾನು ಒಬ್ಬ ಹೊಂಟೇನು, ನನ್ನ ಜೊತೆ ಬಾ. ಗಾಡಿ ಹೊಡೆಯೋರು ಯಾರು ಇರಾಕಿಲ್ಲ, ಚಲೋ ಆತ. ನಾನು ನೀನು ಕೂಡಿ ಹೋಗಿ ಬರೋಣ ಅಂತ. ಒಂದು ರೌಂಡ್ ಹೊಲದ ಕಡೆ ರೌಂಡ್ ಹಾಕೊಂಡು ಹಂಗೆ ಸ್ವಲ್ಪ ಹೊರಗೆ ಹೋಗಿ ನನ್ನ ಫ್ರೆಂಡ್ ಅಂತ ನಾನು ಬಿಟ್ಟು ಬರುವಂತೆ. ಆಮೇಲೆ ನಿಂಗೆ ಫೋನ್ ಮಾಡ್ತಾನೆ, ನಾನು ಕರೆಯಾಗಿ ಬರುವಂತೆ. ಸರಿನಾ? ಓ ಶ್ಯೂರ್ ಮಾವ, ಹಾಗೆ ಆಗಲಿ. ಅದರಲ್ಲೇನು, ನೀವು ಹೇಳ್ದಂಗೆ ಆಗಲಿ. ಅಕ್ಕ ಏನಾದ್ರು ಹೊರಗಡೆ ತರೋದೈತನ? ಏನಿಲ್ಲ ತಮ್ಮ, ಅದು ನನಗೆ ಭಾಳ ದಿನ ಆಯ್ತು ಯಾಕೋ ಇತ್ತೀಚೆಗೆ ಗೋಬಿ ಮಂಚೂರಿ ತಿನ್ನಂಗಾಗೈತಿ. ವಯಸ್ಸಾದಂಗೆ ಸಣ್ಣ ಹುಡುಗರು ಬುದ್ಧಿ ಅಂತಾರಲ್ಲ, ಹಂಗಾಗ್ಬಿಟ್ಟತಿ. ಚಾಕ್ಲೇಟ್ ತಿನ್ಬೇಕು ಅನ್ಸೋದು, ಅದು ತಿನ್ಬೇಕು ಅನ್ಸೋದು, ಇದು ತಿನ್ಬೇಕು ಅನ್ಸೋದಾಗತ್ತೈತಿ. ಗೋಬಿ ಮಂಚೂರಿ ತಿನ್ನೋಂಗಾಗೈತಿ. ಬರುವಾಗ ಗೋಬಿ ಮಂಚೂರಿ ತೊಗೊಂಡು ಬಾ. ಹಾಂ, ಎಷ್ಟು ಪ್ಲೇಟ್ ತರಬೇಕಾ? ನೀನು ಒಂದೇ ಪ್ಲೇಟಾ ಅಥವಾ ಮಧುಗ ಆಮೇಲೆ ಸುಮಾಗ ಎಲ್ರಿಗೂ ತರಬೇಕಾ? ಅದು ಎಲ್ರಿಗೂ ತೊಗೊಂಡು ಬಾ, ಆದ್ರೆ ಆ ಮದುವೆ ಬೇಡ. ಅದು ಮನ್ಯಾಗ ಮಾಡಿರೋದನ್ನ ತಿಂದು ಸಾಯ್ಲಿ. ಅಯ್ಯೋ ಇರ್ಲಿ ಬಿಡಕ್ಕ, ಏನು ಒಂದು 10 ರೂಪಾಯಿ ಕೊಟ್ಟು ನಾವು ಅವಳು ತಂದು ಕೊಟ್ರ ಏನಾಗಲ್ಲ, ತಿನ್ಲಿ ಅವಳು. ಹಂಗಂತಿ? ಮತ್ತೆ ನಿಮ್ದೆಲ್ಲ ಹೊಟ್ಟೆನೂ ಬಂದ್ಬಿಟ್ರ. ಈಗ ನೀವೆಲ್ಲ ತಿಂತಿರ್ತೀರಿ, ಆಕೆ ನೋಡಿ ಆಸೆ ಪಟ್ಟು ಆಕೆ ಬಾಯಾಗ ನೀರು ಬಂದು ನಿಮ್ಗೆ ಕಂಡ್ಬಿಟ್ರ ನಿಮ್ಗೆ ಹೊಟ್ಟೆನೂ ಬರ್ತದೆ ಇಲ್ಲೋ? ನೀ ಹೇಳೋದು ಕರೆ ಐತಿ, ಹಂಗೂ ಆದರೂ ಆಗ್ಬೋದು. ಅದು ಕರೆನಾ ಬಿಡು. ಆಯ್ತು, ಒಂದು ಪ್ಲೇಟ್ ತೊಗೊಂಡು ಬಾರ, ಒಂದು 4 ಕೊಡೋಣಂತ. ಅದ್ರಾಗ ನಾವೆಲ್ಲರೂ ಹಾಕೊಂಡು ಮತ್ತೆ. ಹಾಂ ಸರಿ ಅಕ್ಕ, ಹಾಗೆ ಆಗಲಿ. ಇನ್ನೂ ಬರವಳಿಕೆ, ಇನ್ನೂ ಎಷ್ಟೊತ್ತು ನಿನಗೆ ಚಾ ತೊಗೊಂಡು ಬರಾಕ? ಅವ್ರೇನ ಹೋದ್ಮೇಲೆ ತೊಗೊಂಡು ಬರ್ತೇನೆ ಮಾಡ್ಕೊಂಡ? ಇಲ್ಲ ಅತ್ತೆ, ತೊಗೊಂಡು ಬರತ್ತೀನಿ, ಒಂದು ನಿಮಿಷ. ತೊಗೊಂಡು ಬಂದೆ ಅತ್ತೆ, ತೊಗೊಳ್ಳಿ ಮಾಮ. ಇವಳನ್ನ ಹೆಂಗಾದ್ರೂ ಮಾಡಿ ಬೀಳಿಸ್ಬೇಕಲ್ಲ, ಕಾಲು ಅಡ್ಡ ಹಾಕಿ ಇದೆಲ್ಲ ಹೋಗಿ ಮಾವನ ಮೇಲೆ ಬೀಳಬೇಕು. ಆ ರೀತಿ ಮಾಡಬೇಕು. ನೀನು ಅನ್ಕೊಳ್ಳೋದು ನನಗೆ ಗೊತ್ತಾಗುತ್ತಾ. ಇವಾಗ ನೀನು ನನ್ನ ಕೆಡೋಬೇಕಂತ ಅನ್ಕೊಳಕತ್ತಿದ್ದಿ, ಅದು ಸಾಧ್ಯ ಇಲ್ಲ. ಅಲ್ಲಿ ನೀನೇ ಮನ್ ತಿನ್ಬೇಕು, ಆ ರೀತಿ ನಾನು ಮಾಡ್ತೇನೆ. ತಗೊಳ್ಳಿ ಮಾವ, ನಿಮಗೋಸ್ಕರ ಅಂತ ಟೋಸ್ಟು ಮತ್ತು ಚಾ ತೊಗೊಂಡು ಬಂದೇನೆ, ಕುಡೀರಿ. ಓ, ಟೋಸ್ಟ್ ಬೇರೆ ತೊಗೊಂಡು ಬಂದೇನಾ? ನನಗೇನು ಟೋಸ್ಟ್ ಬೇಡ, ಚಾ ಅಷ್ಟ ಕೊಡು ಸಾಕು. ಅಲ್ಲಪ್ಪ, ಈಗಿನ ಬಿಡ್ಸಾಕ್ ಹೋದ್ರು ಬೀಳಿಲ್ಲಲ್ಲ, ಅದು ಹೆಂಗೆ ಬಚಾವ್ ಬದ್ಲಿಕ್ಕೆ? ನಿನಗೇನು ಬಿಡ್ಸಾಕೊಂಡಿದ್ದಿ? ಕಾಲು ಹಾಕಿದೇನಾ? ಆದ್ರೂ ಮತ್ತೆ ಯಾಕೆ ಬೀಳಿಲ್ಲಕ್ಕಿ? ಗೊತ್ತಿಲ್ಲ, ಹೆಂಗೆ ದಾಟಿದ್ಲೋ ಏನೋ, ದಾಟಿ ಹೋದ್ಲು. ಈಗ ಬಾರಿ ಚಾಲಾಕಿಗಾಳಕ್ಕಿ, ಹೆಂಗೆ ತಪ್ಪಿಸ್ಕೊಳ್ಬೇಕನ್ನೋದು ಎಲ್ಲ ಗೊತ್ತಾಗೈತೆ ಆಕೆಗೆ. ನಾವು ಆಕೆಗೆ ಕಷ್ಟ ಕೊಡ್ತಾವ ಅನ್ನೋದು ಆಕೆಗೆ ಗೊತ್ತಾಗೈತೆ. ಆದ್ರೂ ಗಂಡ ಇಲ್ಲ, ಆಕೆ ಸುಳ್ಳು ಹೇಳಿ ತವ್ರ ಮನೆಗಾದ್ರೂ ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲೇ ಬಂದಾಳಂದ್ರೆ ಆಕೆ ಏನೋ ಪಿತೂರಿ ಊದ್ಕೊಂಡ ಬಂದಾಳಿಲ್ಲಿ, ಏನೋ ಪಿಲ್ಯಾನ ಮಾಡ್ಕೊಂಡು ಬಂದಾಳಕಿ. ಆಕೆ ಪಿಲ್ಯ ಅಂದಾಗ ನಾವು ಹೋಗಬಾರ್ದು. ಆಕೆ ನಾವು ಅನ್ಕೊಂಡಿರೋ ಇದ್ರಾಗ ಆಕೆ ಬೀಳ್ಬೇಕು, ಆ ಹುಂಡಿಗೆ ಬೀಳ್ಬೇಕು ಹೊರತು ಆಕೆ ಯೋಚನೆ ಮಾಡ್ಕೊಂಡು ಬಂದಿರೋ ಅಂತ ಇದಕ್ಕೆ ನಾವು ಅಲ್ಲೇ ತಲೆ ಕೂಡ ಹಾಕಬಾರ್ದು. ಹಂಗಾಗ್ಬೇಕು. ನಾವಿಬ್ರು ಕೈ ಜೋಡಿಸಿ ಆಕಿನ ಒಂದು ಗತಿ ಕಾಣಿಸೋನು. ಸರಿ ಅಕ್ಕ, ನೀನು ಹೇಳ್ದಂಗೆ ಆಗಲಿ. ಈಕಿಗೊಂದು ಗತಿ ಕಾಣಿಸೇ ಬಿಡೋಣ. ನಿನ್ನ ಮಗ ಬರೋ ಅಷ್ಟರಲ್ಲಿ ಇವಳಿಗೆ ಒಂದು ಗತಿ ಕಾಣಿಸೋಣ. ಆಮೇಲೆ ರವಿಗೆ ಸುಮಿತ್ರ ಅಲ್ಲ, ಅವಳನ್ನ ಕರ್ಕೊಂಡು ಬಂದು ಮದುವೆ ಮಾಡೋಣ. ಅವಳ ಜೊತೆ ಅವನು ಚೆನ್ನಾಗಿ ಜೀವನ ಮಾಡ್ತಾನೆ. 1 ತಿಂಗಳು ಈಕಿ ನೆನಪಲ್ಲಿ ಅಳ್ತಾನ, ಆಮೇಲೆ ಅವನು ಚೆನ್ನಾಗಿ ಜೀವನ ಮಾಡ್ತಾನೆ. ಇದಕ್ಕೆ ನಾನು ಗ್ಯಾರಂಟಿ. ಹಾಗೆ ಮಾಡೋಣ ಅಕ್ಕ. ನೀ ಹೇಳೋದು ಕರೆ ಐತಿ, ಹಂಗೆ ಮಾಡೋಣಂತ. ನಿಮ್ಮ ಮಾಮ ಹೋಗಲಿ, ಆಮೇಲೆ ಈಕಿಗೆ ಒಂದೊಂದ ಚಾಲು ಮಾಡೋಣ. ನಿನ್ ಕೈ ಹೇಳಿ ನಾನು ಅಲ್ಲಿ ಇಟ್ಟು ಹೋಗು. ಏನು ನಿನ್ನ ಕೈಯಾಗ ಕೊಟ್ಟು ತಗೋಬೇಕಾನ? ನೀನು ಕೊಟ್ಟರೆ ಅಲ್ಲಿ ಇಡಲ್ಲಿ. ಸರಿ ಮಾವ, ಅಲ್ಲಿಟ್ಟು ಹೋಗಿರ್ತೀನಿ. ಅಲ್ಲ, ನಿಮ್ಮ ಮಾವಂಗೆ ಅಷ್ಟೇ ಕೊಡ್ತೇನು? ನನ್ನ ತಮ್ಮ ಇಲ್ಲೇ ನಿಂತ ಕೊಡೋಕ್ಕಾಗೋದಿಲ್ಲ ನಿನಗೆ? ಏನಾದ್ರೂ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕೇನು? ಅದು ಫಸ್ಟೇ ದೊಡ್ಡವ್ರಿಗೆ ಕೊಟ್ರಾಯ್ತಂತ ಮಾವನ್ ಕೊಡಕ್ಕೆ ಹೋದೆ ಅತ್ತೆ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ತಗೊಳ್ಳಿ. ನನಗೆ ಇವಾಗ ಚಾ ಕುಡಿ ಮನಸ್ಸ ಹೋಯ್ತು. ನನಗೆ ಅವಾಗ ಕುಡಿಬೇಕಂತ ಅನ್ಸಾಯಿತು. ಆದ್ರೆ ನೀನು ನನ್ನ ಮುಖದ ಮೇಲೆ ಹೊಡೆದಂಗೆ ನನಗೆ ಚಾ ಕುಡ್ದ ಹೋದಿ. ಈಗ ನಾನು ಚಾ ಕುಡಿಬೇಕೇನ? ನನಗೆ ಚಾ ಕುಡಿಯೋಕೆ ಮನಸ್ಸಿಲ್ಲ. ಸುಮ್ಮನೆ ಹೋಗಿಲ್ಲಿಂದ. ಅಯ್ಯೋ, ಯಾಕಂಗೆ ಹೇಳ್ತೀರಿ? ಫಸ್ಟ್ ಮಾವ ಕೊಟ್ಟ, ಆಮೇಲೆ ನಿಮಗೆ ಕೊಡೋಣ ಅಂತ ಅನ್ಕೊನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲ ಅಂದಿದ್ರೆ ನಾನು ಒಂದೇ ಕಪ್ ತೊಗೊಂಡು ಬರ್ತಿದ್ನಲ್ಲ. 2 ಕಪ್ ನಾನು ಯಾಕೆ ತೊಗೊಂಡ್ಬರ್ತಿದ್ನಿ? ನೀ ಹೇಳಿದ್ನೆಲ್ಲ ನಾನು ನಂಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡೇನಿ. ಯಾಕೋ ವ್ಯೂಸ್ ತುಂಬಾ ಕಡಿಮೆ ಬರತ್ತಾವು, ತುಂಬ ಬೇಜಾರಾಗತ್ತೈತಿ. ಈ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ನಾನು ಇಷ್ಟು ಕಷ್ಟಪಡ್ಕೊಂಡ, ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಸ್ಟೋನ್ ಆಗೈತಿ. ಆದ್ರೂ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕಾಕತ್ತನು. ಅಷ್ಟು ನೋವು ಇದ್ರೂ ನಿಮ್ಗೆ ವಿಡಿಯೋ ಮಾಡಿ ಹಾಕತ್ತಾನಂದ್ರೆ ನೀವು ನೋಡಬೇಕು ಅಂತ. ನೀವು ನೋಡ್ತಿರ್ತೀರಿ, 1-2 ವಿಡಿಯೋ ಹಾಕು ಅಂತಿರ್ತಾರೆ. ಆದ್ರೆ ನನಗೆ 2 ವಿಡಿಯೋ ಹಾಕೋಕ್ಕಾಗತ್ತಿಲ್ಲ, ಒಂದಾದರೂ ಹಾಕತ್ತೇನೆ. ಆದರೆ ವ್ಯೂಸು 400 ಬಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತೈತಿ. 1000-1500 ಬರೋ ವ್ಯೂಸು ಮತ್ತು ನನಗೆ 400 ಬಂದ್ರೆ ನನಗೆ ಏನು ಮಾಡಬೇಕು ಅಂತಲೇ ಯೋಚನೆ ಆಗಲ್ಲ. ಈ ಟೆನ್ಷನ್ದಾಗ ನೋವಿನಾಗ ಇದೊಂದು ಟೆನ್ಷನ್ ಅನ್ನೋಂಗೆ ಆಗ್ತೈತಿ. ಪ್ಲೀಸ್ ಯಾವ ರೀತಿ ಮೊದಲು ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ.
ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಅನ್ಕೊಂತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಂಗೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾವು ಮಾಡ್ತಾ ಇರೋ ಕತೆಗೆ ನಾವು ಹಾಕ್ತಿರೋ ಎಫರ್ಟ್ಗೆ ನಮಗೂ ಒಂದು ಸ್ವಲ್ಪ ವ್ಯೂಸ್ ಬರಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇರೋದು ಅಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.